ಎಲ್ರಿಗೂ ನಮಸ್ಕಾರ. ಇದು ಗುರುಪೂರ್ಣಿಮೆ ದಿನ ಅಂದ್ರೆ ಗುರುವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಗುರುವಾರ ಬೆಳಗ್ಗೆ ನಾವೆಲ್ಲ ರೆಡಿಯಾಗಿ ತಿಂಡಿ ತಿನ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಸಾಯಿಬಾಬಾ ದೇವಸ್ಥಾನ, 2 ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅದಕ್ಕೆ ಹೊರಟ್ವಿ. ಈ ಸಾಯಿಬಾಬಾ ದೇವಸ್ಥಾನದಲ್ಲಿ ನಾವು ಸ್ವಲ್ಪ ಟೈಮ್ ಇದ್ವಿ. ಇಲ್ಲಿ ಹೋದ ತಕ್ಷಣ ದೇವರಿಗೆ ನಮ್ಮ ಕೈಯಲ್ಲಿ ಹಾಲೆರಸಿ ಎಲ್ಲ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಅನ್ನಿಸ್ತು. ಹಂಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ದೇವಸ್ಥಾನದಲ್ಲಿ, ಅದಾದ್ಮೇಲೆ ಅಲ್ಲೇ ಪ್ರಸಾದ ತಿನ್ಕೊಂಡು ಆಮೇಲೆ ಇನ್ನೊಂದ್ ಕಡೆ ಹೋಗ್ಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಇನ್ನೊಂದ್ ದೇವಸ್ಥಾನಕ್ಕೆ ಬಂದ್ವಿ. ಇದು ಕೂಡ ಸಾಯಿಬಾಬಾ ದೇವಸ್ಥಾನ. ಇಲ್ಲಿ ತುಂಬಾನೇ ಹೊಸ ದೇವಸ್ಥಾನ, ಬಟ್ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಡೆಕೋರೇಷನ್ ಆಗಿರ್ಬೋದು, ಅಲ್ಲಿ ದೇವರು ಬೇರೆ ಬೇರೆ ದೇವರುಗಳು, ಗಣೇಶ, ಶಿವ ಪಾರ್ವತಿ, ಮತ್ತೆ ವೆಂಕಟರಮಣ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಎಲ್ಲಾನು ಕೂರಿಸಿದ್ರು. ತುಂಬಾನೇ ಚೆನ್ನಾಗಿ ಅನ್ನಿಸ್ತಿತ್ತು. ಆ ದೇವಸ್ಥಾನದಲ್ಲಿ ಡೆಕೋರೇಷನ್ ಆಗಿರ್ಬೋದು ಎಲ್ಲ. ದೇವಸ್ಥಾನದ ಮೇಲೆ ಒಂದು ಸಾಯಿಬಾಬಾ ಇಟ್ಟಿದ್ರು. ಅದೇ ಮಡಿಕೆನಲ್ಲಿ ಅಡುಗೆ ಮಾಡ್ತಾರಲ್ಲ ಅವ್ರ ಕೈಯಲ್ಲಿ ಬಿಡಿಸಿ, ಆ ಥರ ತುಂಬಾನೇ ಚೆನ್ನಾಗಿತ್ತು ಅಲ್ಲಿ ವಾತಾವರಣ ಎಲ್ಲಾನು. ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಕೈವಾರದಲ್ಲಿ ಗುರು ವಂದನಾ ಕಾರ್ಯಕ್ರಮ ಇರುತ್ತೆ. ಪ್ರತಿ ವರ್ಷ 72 ಗಂಟೆ ಕಂಟಿನ್ಯೂಸ್ ಆಗಿ ಸಂಗೀತ ಕಾರ್ಯಕ್ರಮ ಇರುತ್ತೆ. ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಎಷ್ಟು ಜನ ಅಂದ್ರೆ ಎಷ್ಟು ದೊಡ್ಡ ಕ್ಯೂನಲ್ಲಿ ಇದೆಲ್ಲ ಫುಲ್ ಊಟಕ್ಕೆ ವೇಟ್ ಮಾಡ್ತಾ ಇರೋದು. ಊಟ ಅದೆಷ್ಟೊತ್ತಿಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಮ್ಗೆ ಯಾರೋ ಹೇಳಿದ್ರು ಇನ್ನೊಂದು ಕಡೆ ಚೌಲ್ಟ್ರಿನಲ್ಲಿ ಆಗ್ತಾಯಿದೆ ಅಂತ. ಅಲ್ಲಿ ಹೋಗಿ ವೇಟ್ ಮಾಡಿ ಅಲ್ಲೇ ನಾವು ಒಂದಷ್ಟೊತ್ತು ವೇಟ್ ಮಾಡಿ ತಿಂದು ಬಂದ್ವಿ. ನಾವು ಬರ್ತಾ ಇವ್ರಿಗೂ ಹೇಳಿ ಬಂದ್ವಿ ಅಲ್ಲಿ ಹೋಗಿ ಅಂತ. ಕೆಲವರು ಸುಮ್ಮನೆ ಹೇಳ್ತಿದ್ದಾರೆ ಅಂತ ಅನ್ಕೊಂಡ್ರೇನೋ, ಕೆಲವ್ರು ಹೋಗ್ಲಿಲ್ಲ, ಇನ್ನು ಕೆಲವರು ಹೋದ್ರು. ಅದಾದ್ಮೇಲೆ ನಾವು ಸರಿ ಸಾಕಪ್ಪ ಈ ಟ್ರಾಫಿಕ್ ಅಂತ ಮನೆಗೆ ಬಂದ್ಬಿಟ್ವಿ.